ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಬ್ಲೀಡ್ ಆಗ್ತಾ ಇದೆ. ಭಾರತದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡಿ ಭಾರತವನ್ನು ಬಲಹೀನಗೊಳಿಸಬೇಕು ಅಂದ್ಕೊಂಡಿದ್ದ ಪಾಕಿಸ್ತಾನ ಈಗ ಬಲೂಚ್ ಪ್ರತ್ಯೇಕತಾವಾದವನ್ನು ನಿಯಂತ್ರಿಸೋದಿಕ್ಕೂ ಸಾಧ್ಯವಾಗದೆ, ಅನುಭವಿಸೋದಿಕ್ಕೂ ಆಗದೆ ನರಳುತ್ತಾ ಇದೆ. ಅಲ್ಲಿ ಮತ್ತೆ 29 ಸೈನಿಕರನ್ನ ಬಲೂಚ್ ಸ್ವಾತಂತ್ರ್ಯ ಯೋಧರು ಮಣ್ಣಿಗಿಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಅಲ್ಲಿ ಸತತವಾಗಿ ನಡೀತಿರೋ ದಾಳಿಗಳಲ್ಲಿ ಕ್ವೆಟಾದಿಂದ ಕರಾಚಿಯನ್ನು ಸಂಪರ್ಕಿಸುವ ಹೆದ್ದಾರಿ, ಅದರಲ್ಲೂ ಕಲಾತ್ ಸಮೀಪದ ಪ್ರದೇಶ ಪಾಕಿಸ್ತಾನಿ ಸೈನಿಕರ ಆಕ್ರಂದನದಿಂದ ಬಲೂಚ್ ಹೋರಾಟಗಾರರ ಗೆಲುವಿನ ಕೇಕೆಗಳಿಂದ ತುಂಬ ಹೋಗ್ತಾ ಇದೆ. ಅಲ್ಲಿ ಬುಧವಾರ ಕರಾಚಿಯಿಂದ ಕ್ವೆಟಾಗೆ ಬರ್ತಾ ಇದ್ದ ಬಸ್ ಒಂದರ ಮೇಲೆ ದಾಳಿ ಮಾಡಿರುವ ಬಲೂಚರು ಅದರಲ್ಲಿದ್ದ ಪ್ರಯಾಣಿಕರನ್ನ ಹಾಗೆ ಬಿಟ್ಟು ಸೈನಿಕರನ್ನ ಮಾತ್ರ ಕೆಳಗಿಳಿಸಿಕೊಂಡು ಅವರ ಐಡೆಂಟಿಟಿ ಚೆಕ್ ಮಾಡಿ ಆ ನಂತರ ಅವರನ್ನ ಹೊಡೆದು ಕೆಡವಿದ್ದಾರೆ. ಹಾಗಾದ್ರೆ ಬಲೂಚಲ್ಲಿ ಏನಾಗ್ತಾ ಇದೆ? ಕಳೆದ ಜನವರಿಯಿಂದ ಇಲ್ಲಿವರೆಗೆ ಅಲ್ಲಿ ಮಣ್ಣು ಪಾಲಾದ ಪಾಕಿಸ್ತಾನಿ ಸೈನಿಕರಷ್ಟು ಬಲೂಚರ ಆಯುಧ ಬಲ ಹೇಗೆ ಹೆಚ್ಚಾಗ್ತಾ ಇದೆ ಮತ್ತು ಈ ಬಗ್ಗೆ ಪಾಕಿಸ್ತಾನ ಏನ್ ಹೇಳ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಒಂದ್ ಕಡೆ ಅಪರಿಚಿತ ಬಂದೂಕುಧಾರಿಗಳು ಆಗಾಗ ಪಾಕಿಸ್ತಾನದಲ್ಲಿ ಅಬ್ಬರಿಸ್ತಾ ಇದ್ರೆ, ಈಗ ಬಲೂಚ್ ಪಡೆಗಳ ಆರ್ಭಟ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಳೆದ 2 ದಿನಗಳಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಬಲೂಚ್ ಹೋರಾಟಗಾರರ ನಡುವೆ ನಿರಂತರ ಸಂಘರ್ಷ ನಡೀತಾ ಇದೆ. ಬಲೂಚಿಸ್ತಾನಕ್ಕೆ ಯಾವ ಮಾರ್ಗದಲ್ಲೂ ಪಾಕಿ ಸೈನಿಕರು ಬಾರದ ಹಾಗೆ ಬಲೂಚಿ ಪಡೆಗಳು ತಡೀತಾ ಇವೆ. BLA ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ BLF ಬಲೂಚ್ ಲಿಬರೇಷನ್ ಫ್ರಂಟ್ ಎರಡೂ ಪಡೆಗಳು ಪಾಕಿಸ್ತಾನಿ ಸೈನಿಕರನ್ನ ಮಟ್ಟ ಹಾಕೋದ್ರಲ್ಲಿ ಕಾಂಪಿಟೇಷನ್ಗೆ ಬಿದ್ದಂತೆ ಕಾಣ್ತಾ ಇವೆ. ಆಪರೇಷನ್ ಬಾಂಬ್ ಅಂದ್ರೆ ಆಪರೇಷನ್ ಸೂರ್ಯೋದಯದ ಹೆಸರಲ್ಲಿ ಬಲೂಚ್ ಪಡೆಗಳು ಶುರು ಮಾಡಿರುವ ಪಾಕಿಗಳನ್ನ ಬಲೂಚಿಸ್ತಾನದಿಂದ ಹೊರಹಾಕುವ ಕಾರ್ಯಾಚರಣೆ ಈಗ ಇನ್ನಷ್ಟು ವೇಗವನ್ನು ಪಡ್ಕೊಳ್ತಾ ಇದೆ ಮತ್ತು ಶಕ್ತಿಶಾಲಿಯಾಗಿ ಕಾಣ್ತಾ ಇದೆ. ಕ್ವೆಟಾ ಹೆದ್ದಾರಿಯಲ್ಲಿ ಬಲೂಚ್ ಪಡೆಗಳು ಬಸ್ ಒಂದರ ಮೇಲೆ ದಾಳಿ ಮಾಡಿವೆ. ಗೆಳೆಯರೆ, ಇಲ್ಲಿ ಬಲೂಚರ ಭಯ ಪಾಕಿಗಳಿಗೆ ಎಷ್ಟಿದೆ ಅಂದ್ರೆ, ಪಾಕಿಸ್ತಾನದ ಸೈನಿಕರು ಈಗ ಸೇನಾ ವಾಹನಗಳಲ್ಲಿ ಬರುವುದು ಕಡಿಮೆ ಆಗ್ತಾ ಇದೆ. ಬದಲಿಗೆ ಅವರು ಪ್ರಯಾಣಿಕರ ಬಸ್ಗಳಲ್ಲಿ, ರೈಲುಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಕೂಡ ಬಸ್ಸೊಂದರಲ್ಲಿ ಕರಾಚಿಯಿಂದ ಸುಮಾರು 25ಕ್ಕೂ ಹೆಚ್ಚು ಸೈನಿಕರು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಲೂಚ್ ಲಿಬರೇಷನ್ ಆರ್ಮಿಯ ಜಿರಾಬ್ ಇಂಟೆಲಿಜೆನ್ಸ್ ಯೂನಿಟ್ನ ಮೂಲಕ ಗೊತ್ತಾಯಿತು. ಅದು ರಿಯಲ್ ಟೈಮ್ ಮಾಹಿತಿ, ಅಂದರೆ ಬಹುಶಃ ಆ ಬಸ್ಸನ್ನು ಕೂಡ ಅವರು ಫಾಲೋ ಮಾಡಿಕೊಂಡು ಬಂದರು ಅನ್ಸುತ್ತೆ. ಇಂಥದೊಂದು ಮಾಹಿತಿ ಬರ್ತಿದ್ದಂತೆ BLAನ ಫತಾ ಪಡೆ ಆ ಬಸ್ಸನ್ನು ಕಲಾತ್ ಸಮೀಪ ಅಡ್ಡಗಟ್ಟಿದೆ ಮತ್ತು ಅದರಲ್ಲಿ ಖವಾಲಿ ಹಾಡುಗಾರರು ಹಾಗೂ ಇನ್ನಿತರ ಸಾರ್ವಜನಿಕರು ಸೇರಿ ಒಟ್ಟು 48 ಮಂದಿ ಇದ್ರು. ಸೊ ಅಲ್ಲಿ ಪ್ರತಿಯೊಬ್ಬರ ಐಡೆಂಟಿಟಿಯನ್ನು ಪರಿಶೀಲಿಸಲಾಯಿತು. ಯಥಾ ಪ್ರಕಾರ ಬಲೂಚ್ ಹಾಗೂ ಸಿಂಧರು ಯಾರೆಲ್ಲ ಇದ್ರು ಅವರೆಲ್ಲರನ್ನ ಪಕ್ಕಕ್ಕೆ ಕಳುಹಿಸಿ ಇನ್ನುಳಿದಂತೆ ಪಾಕಿಸ್ತಾನಿ ಸೈನಿಕರನ್ನ ಮಾತ್ರ ಆಯ್ಕೆ ಮಾಡಿಕೊಂಡ ಫತಾಹ್ ಪಡೆ ಅವರೆಲ್ಲರಿಗೆ ಗುಂಡಿಟ್ಟು ಕೊಂದುಬಿಡ್ತು. ಹೀಗಲ್ಲಿ ಸಾವಿಗೀಡಾದವರ ಸಂಖ್ಯೆ 29 ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಪಾಕಿಸ್ತಾನಿ ಸೈನಿಕರು. ಇನ್ನು ಬುಧವಾರ ಈ ಘಟನೆ ನಡೆಯೋದಕ್ಕೆ ಕೆಲ ಗಂಟೆಗಳ ಮೊದಲು ಆವರಣ್ ಜಿಲ್ಲೆಯ ಗುಜರ್ಕೌರ್ ಅನ್ನೋ ಏರಿಯಾದಲ್ಲಿ ಸೇನಾ ಕಾನ್ವಾಯ್ ಒಂದರ ಮೇಲೆ ಬಲೂಚ್ ಲಿಬರೇಷನ್ ಫ್ರಂಟ್ನ ಯೋಧರು ದಾಳಿ ಮಾಡಿದ್ದಾರೆ. ಅದು ಸ್ನೈಪರ್ ದಾಳಿ. ದೂರದಲ್ಲಿ ಕೂತ ಬಂದೂಕುಧಾರಿಗಳು ಈ ವಾಹನಗಳನ್ನು ಗುರಿಯಾಗಿಸಿಕೊಂಡು ಮಾಡಿದ ದಾಳಿಯಲ್ಲಿ ಪಾಕಿಸ್ತಾನಿ ಸೇನೆಯ ಒಬ್ಬ ಮೇಜರ್ ಸೇರಿದಂತೆ 6 ಮಂದಿ ಸೈನಿಕರು ಸಾವಿಗೀಡಾಗಿದ್ದಾರೆ. ಆ ಮೇಜರ್ನನ್ನ ಸೈಯದ್ ರಬ್ ನವಾಜ್ ತಾರಿಕ್ ಅಂತ ಗುರುತಿಸಲಾಗಿದೆ. ಈತ ಮುಜಫರಾಬಾದ್ ಅಂದ್ರೆ ಆಕ್ರಮಿತ ಕಾಶ್ಮೀರದ ಮೂಲದವನು. ಇನ್ನು ಈ ಸೇನಾ ಕಾನ್ವಾಯ್ ಬಲೂಚ್ ಭಾಗದಲ್ಲಿನ ಪಾಕಿಸ್ತಾನಿ ಸೈನಿಕರಿಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಹಜರ್ಗಂಜ್ ಅನ್ನೋ ಕಡೆ ಬಲೂಚ್ ಪಡೆಗಳು ನಡೆಸಿದ IED ಸ್ಫೋಟದಲ್ಲಿ 2 ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ ಮತ್ತು ಮಂಗಳವಾರ ಕೂಡ ದಾಳಿಗಳು ನಡೆದಿವೆ. ಕಲಾತ್ ಸಮೀಪ ಅದೇ ಕ್ವೆಟಾ ಕರಾಚಿ ಹೆದ್ದಾರಿಯ ಖಜನಾಯ್ ಅನ್ನೋ ಕಡೆ ಪಾಕಿಸ್ತಾನಿ ಸೇನಾ ವಾಹನಗಳ ಮೇಲೆ ನಡೆದ ದಾಳಿಯಲ್ಲಿ 4 ಸೈನಿಕರು ಸಾವಿಗೀಡಾಗಿದ್ದಾರೆ. ಗೆಳೆಯರೆ, ಬಲೂಚಲ್ಲಿ ಪಾಕಿಸ್ತಾನದ ಸೇನೆ ಅಲ್ಲಿನ ನಾಗರಿಕರ ಮೇಲೆ ಪ್ರತೀಕಾರ ಕೆಳೆದಿದೆ. ಅವರನ್ನ ದಮನ ಮಾಡ್ತಾ ಇದೆ, ಅಲ್ಲಿನ ಸಂಪತ್ತನ್ನು ದೋಚ್ತಾ ಇದೆ, ಬಲೂಚ್ ಪ್ರಜೆಗಳನ್ನ ಅನ್ಯಾಯವಾಗಿ ಕೊಂದು ಹಾಕ್ತಾ ಇದೆ ಅನ್ನೋದು ಅಲ್ಲಿನ ಪ್ರತ್ಯೇಕತಾವಾದಿಗಳು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು ಮಾಡ್ತಾ ಇರುವ ಆರೋಪ. ಹಾಗೆ ಬಲೂಚಿಸ್ತಾನ ಅನ್ನೋದು ಯಾವತ್ತೂ ಕೂಡ ಪಾಕಿಸ್ತಾನದ ಭಾಗ ಅಲ್ಲ. ನಾವು ಸಾಂಸ್ಕೃತಿಕವಾಗಿ, ಭಾಷೆಯಲ್ಲಿ, ಜನಾಂಗೀಯವಾಗಿ ಕೂಡ ಪಂಜಾಬಿಗಳು ಅಲ್ಲ, ಪಾಕಿಸ್ತಾನಿಗಳಂತೂ ಅಲ್ಲವೇ ಅಲ್ಲ. ನಮ್ಮ ನೆಲವನ್ನ ಪಾಕಿಸ್ತಾನ ಅಕ್ರಮವಾಗಿ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ ಮತ್ತು ನಮ್ಮ ಖನಿಜ ಸಂಪತ್ತನ್ನ ದೋಚುತ್ತಾ ಇದೆ ಅಂತ ಹೇಳುವ ಬಲೂಚ್ ಜನ ಪಾಕಿಸ್ತಾನದಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಇನ್ನು ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ರಾಜ್ಯ ಹಾಗೂ ಅತಿ ಕಡಿಮೆ ಜನಸಂಖ್ಯೆ ಮತ್ತು ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದ ಅತ್ಯಂತ ಹಿಂದುಳಿದ ಅಭಿವೃದ್ಧಿಯನ್ನೇ ಕಾಣದ ರಾಜ್ಯ. ಈ ಬಲೂಚಿಸ್ತಾನದಲ್ಲೇ
ಚೈನಾದ ಸಿಪೆಕ್ ಹೆದ್ದಾರಿ ಸಾಗುತ್ತೆ. ಇದೇ ಬಲೂಚಿಸ್ತಾನದಲ್ಲಿನ ಗ್ವದಾರ್ ಬಂದರನ್ನ ಪಾಕಿಸ್ತಾನ ಚೈನಾಗೆ ಲೀಸ್ ಮಾಡಿದೆ. ಅಷ್ಟೇ ಅಲ್ಲ, ಇಲ್ಲಿನ ಸಮುದ್ರದಲ್ಲಿ ಚೈನಾ ಡೀಪ್ ಫಿಶಿಂಗ್ ಅನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ಮೀನುಗಾರಿಕೆಯನ್ನೇ ನಂಬಿಕೊಂಡ ಬಲೂಚರ ಅನ್ನವನ್ನ ಕಿತ್ಕೊಳ್ಳೋ ಕೆಲಸ ಕೂಡ ಅಲ್ಲಾಗ್ತಾ ಇದೆ. ಇದೆಲ್ಲದರ ವಿರುದ್ಧ ಅಲ್ಲಿ ಬಲೂಚ್ ಪ್ರತ್ಯೇಕತಾವಾದಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯಕ್ಕಾಗಿ. ಇನ್ನು ಈ ಹೋರಾಟ ಕೂಡ ಇವತ್ತು ನಿನ್ನೆ ಶುರುವಾಗಿರುವುದೇನಲ್ಲ, ಆದ್ರೆ ಇತ್ತೀಚೆಗೆ ಅದು ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋತಾ ಹೋಗ್ತಾ ಇದೆ. ಬಲೂಚ್ ಹೋರಾಟಗಾರರು ಪಾಕಿಸ್ತಾನದ ಸೇನಾ ನೆಲೆಗಳು, ಸೇನಾ ಪೋಸ್ಟ್ಗಳು, ವಾಹನಗಳ ಮೇಲೆ ದಾಳಿ ಮಾಡ್ತಾರಲ್ಲ, ಹಾಗೆ ಮಾಡೋ ಮೂಲಕ ಅಲ್ಲಿ ಆಯುಧಗಳನ್ನ ಕೂಡ ವಶಪಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಆಯುಧಗಳ ಕೊರತೆ ಉಂಟಾಗ್ತಾ ಇಲ್ಲ. ಇದರ ಜೊತೆಗೆ ಆಫ್ಘನ್ ಗಡಿಯಲ್ಲಿ ಅಂದ್ರೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವ ಟಿಟಿಪಿ ತೆಹರಿಕಿ ತಾಲಿಬಾನ್ ಜೊತೆ ಕೂಡ ಇವರಿಗೆ ಉತ್ತಮ ಸಂಬಂಧಗಳಿವೆ. ಇರಾನ್ ಜೊತೆ ಮತ್ತು ಆಫ್ಘನಿಸ್ತಾನದ ಜೊತೆ ಈ ಬಲೂಚಿಸ್ತಾನ ಗಡಿಯನ್ನ ಹಂಚಿಕೊಳ್ತಾ ಇರೋದ್ರಿಂದ ಇವರಿಗೆ ಬೇಕಾದ ಆಯುಧಗಳ ಸರಬರಾಜು ಆ ಎರಡೂ ಗಡಿಗಳಿಂದಲೂ ಆಗ್ತಾ ಇದೆ. ಸೊ ಇಲ್ಲಿ ಪಾಕಿಸ್ತಾನದ ಸೇನೆಯನ್ನ ಎದುರಿಸೋದಕ್ಕೆ ಬೇಕಾದ ಶಕ್ತಿ ಅವರಿಗೆ ಸಿಗ್ತಾ ಇದೆ. ಇನ್ನು ಇತ್ತೀಚೆಗಂತೂ ಬಲೂಚ್ ಪಡೆಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಅಂದ್ರೆ ಕಳೆದ ಜನವರಿಯಿಂದ ಜೂನ್ ವರೆಗಿನ ಅವಧಿಯಲ್ಲಿ ಒಟ್ಟು 286 ದಾಳಿಗಳನ್ನ ಬಲೂಚ್ ಪಡೆಗಳು ಮಾಡಿವೆ. ಅದರಲ್ಲಿ ಸ್ಪೆಷಲ್ ಆಪರೇಷನ್ಗಳು, ಫಿದಾಯಿನ್ ದಾಳಿಗಳು, ಸ್ನೈಪರ್ ದಾಳಿಗಳು, ಐಇಡಿ ಸ್ಫೋಟಗಳು, ಹೀಗೆ ನಾನಾ ರೀತಿಯ ದಾಳಿಗಳಾಗಿವೆ. ಬಲೂಚ್ ಲಿಬರೇಷನ್ ಆರ್ಮಿ ಇದುವರೆಗೆ ಅಂದ್ರೆ ಕಳೆದ 6 ತಿಂಗಳಲ್ಲಿ 58 ಮಂದಿ ಪಾಕಿಸ್ತಾನಿ ಬೇಹುಗಾರಿಕಾ ಏಜೆಂಟರನ್ನ ಹೊಡೆದು ಹಾಕಿರುವುದಾಗಿ ಹೇಳಿಕೊಂಡಿದೆ. 133 ಸೇನಾ ವಾಹನಗಳನ್ನ ಧ್ವಂಸ ಮಾಡಲಾಗಿದೆ. 17 ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಸೇನಾ ನೆಲೆಗಳು, ಸೇನಾ ಪೋಸ್ಟ್ಗಳು, ಆಯುಧಾಗಾರಗಳನ್ನ ಗುರಿಯಾಗಿಸಿಕೊಂಡು 17 ದಾಳಿಗಳು ನಡೆದಿವೆ. ಹಾಗೆ 115 ಆಯುಧ ದಾಸ್ತಾನುಗಳು, ಆಯುಧಗಳನ್ನ ಸಾಗಾಟ ಮಾಡ್ತಾ ಇದ್ದ ವಾಹನಗಳ ಮೇಲೆ ದಾಳಿ ನಡೆದಿದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಾಕಷ್ಟು ಆಯುಧಗಳನ್ನ, ಬಂದೂಕುಗಳು, ಮದ್ದುಗುಂಡುಗಳು ಮಾತ್ರ ಅಲ್ಲ, ರಾಕೆಟ್ ಲಾಂಚರ್ಗಳು, ಶೋಲ್ಡರ್ ಲಾಂಚರ್ನಂಥ ಆಯುಧಗಳನ್ನ ಕೂಡ ವಶಪಡಿಸಿಕೊಂಡಿರುವುದಾಗಿ ಬಲೂಚ್ ಪಡೆಗಳು ಹೇಳ್ತಾ ಇವೆ. ಹಾಗೆ ಬಲೂಚಿಸ್ತಾನದಲ್ಲಿನ ಸುಮಾರು 45ಕ್ಕೂ ಹೆಚ್ಚು ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು ಕೂಡ ಬಲೂಚ್ ಹೋರಾಟಗಾರರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಈಗಾಗಲೇ ಅಲ್ಲಿನ ಕೆಲ ಜಿಲ್ಲೆಗಳಲ್ಲಿ ಪಾಕಿಸ್ತಾನದ ಆಡಳಿತ ಇಲ್ಲ. ದೊಡ್ಡ ನಗರಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ಗ್ರಾಮೀಣ ಭಾಗ ನಮ್ಮ ಕೈವಶ ಆಗಿದೆ. ಸಮುದ್ರ ತೀರದಿಂದ ಕೋಹೆ ಸುಲೇಮಾನ್ ಪರ್ವತಗಳವರೆಗಿನ ಪ್ರದೇಶವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ ಅಂತ ಬಲೂಚ್ ಪಡೆಗಳು ಹೇಳ್ತಾ ಇವೆ. ಆದರೆ ಇನ್ನು ಕೂಡ ಅವರು ತಮ್ಮ ವಶದಲ್ಲಿನ ಪ್ರದೇಶಕ್ಕೊಂದು ಗಡಿಯನ್ನು ಗುರುತಿಸಿ ಅದನ್ನು ಸ್ವತಂತ್ರ ಅಂತ ಘೋಷಿಸಿಕೊಳ್ಳೋದಿಕ್ಕೆ ಹೋಗಿಲ್ಲ. ಅದು ಕೂಡ ಸಾಧ್ಯವಾಗಿಬಿಟ್ರೆ ಪಾಕಿಸ್ತಾನಕ್ಕೆ ಮತ್ತಷ್ಟು ತಲೆನೋವು ಶುರುವಾಗುತ್ತೆ. ಆದರೆ ಬಲೂಚರ ಯೋಜನೆ ಅಲ್ಲಿ ಬೇರೇನೋ ಇದ್ದಂತಿದೆ. ಹೀಗಾಗಿ ಸದ್ಯಕ್ಕೆ ಅವರು ಪಾಕಿ ಸೇನೆಯ ರಕ್ತ ಹರಿಸೋದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಬಲೂಚ್ ಹೋರಾಟಗಾರರು ಹೇಳ್ತಾ ಇರುವ ಅಂಕಿಅಂಶಗಳನ್ನ ತಳ್ಳಿ ಹಾಕಿದೆ. ಅಲ್ಲಿ ಸಂಘರ್ಷ ನಡೀತಿದೆ ನಿಜ, ಆದ್ರೆ ನಾವು ಅಷ್ಟೊಂದು ಕಳ್ಕೊಂಡಿಲ್ಲ ಅಂತ ಪಾಕ್ ಹೇಳ್ತಾ ಇದೆ. ಅವರು ರೈಲ್ ಹೈಜಾಕ್ ಸಮಯದಲ್ಲಿ ಕೂಡ ಹೀಗೆ ಹೇಳ್ಕೊಂಡಿದ್ರು. ರೈಲಲ್ಲಿದ್ದ ಎಲ್ಲರನ್ನ ಬಿಡಿಸ್ಕೊಂಡು ಬಂದ್ವಿ ಅಂತ ಪಾಕ್ ಸೇನೆ ಹೇಳ್ತು. ಆದ್ರೆ ಬಲೂಚ್ ಪಡೆಗಳು 106 ಸೈನಿಕರನ್ನ ಕೊಂದು ಹಾಕಿದ ಫೋಟೋಗಳನ್ನ ಬಿಡುಗಡೆ ಮಾಡಿದ ನಂತರ ಪಾಕ್ ಸೇನೆ ಮತ್ತು ಆಡಳಿತಗಳು ಬಾಯಿ ಮುಚ್ಚಿಕೊಂಡು ಈಗ ಕೂಡ ನಮಗೆ ದೊಡ್ಡ ನಷ್ಟ ಏನಾಗಿಲ್ಲ ಅಂತ ಪಾಕ್ ಹೇಳ್ಕೊಳ್ತಾ ಇದೆ. ಇನ್ನು ಈ ಸಂಘರ್ಷದಲ್ಲಿ ಬಲೂಚ್ ಪಡೆಗಳು ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇವೆ. ಇಲ್ಲಿವರೆಗೆ ಸುಮಾರು 697 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಕೊಂದಿದ್ದೀವಿ ಅಂತ ಹೇಳಿಕೊಳ್ಳುವ ಬಲೂಚ್ ಪಡೆಗಳು ತಮ್ಮ 36 ಯೋಧರು ಮತ್ತು 7 ಮಂದಿ ಫಿದಾಯಿನ್ಗಳು ಕೂಡ ಈ ಹೋರಾಟದಲ್ಲಿ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಹೊರಹಾಕಿದೆ. ಈ ಸಂಘರ್ಷ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಇದು ಗೆಳೆಯರೆ ಬಲೂಚಿಸ್ತಾನದಲ್ಲಿ ನಡೀತಿರೋ ಪಾಕ್ ದಮನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.